ಅಂತ ನಾವ್ ಅನ್ಕೊಂಡ್ರೆ ಇದು ಬಳ್ಳಾರಿ ಕೊಲೆ ಬಳ್ಳಾರಿ ಆಗ್ಬಿಟ್ಟಿದೆ. ಯಾಕೆ ಏನು ಇಲ್ಲಿದೆ ನೋಡ್ಕೊಂಡು ಬನ್ನಿ. ಇಂದು ರಾಜೇಶ್ವರಿ ಮತ್ತು 7 ತಿಂಗಳದ ಪುಟ್ಟ ಅಶ್ವಿನಿ ಜೀವ ಹೋಯಿತು. ನಮ್ಮ ಬಳ್ಳಾರಿಯಲ್ಲಿ ಅಂದ್ರಾಳಲ್ಲಿ ಇದು ನಡೆದಿರುವ ಒಂದು ದೊಡ್ಡ ದುರಂತ, ಒಂದು ಘಟನೆ ಆಗಿದೆ. ನಾಳೆ ಮತ್ತೊಂದು ಕುಟುಂಬ ಇದೇ ನೋವನ್ನು ಅನುಭವಿಸಬಾರದು. ಒಂದು ಕ್ಷಣದ ಕೋಪ, ಅನುಮಾನ ಅಥವಾ ಕಲವು ಯಾರ ಜೀವವನ್ನು ಕಸಿಯುವ ಹಕ್ಕನ್ನು ಯಾರು ನೀಡುವುದಿಲ್ಲ. ಕುಟುಂಬದ ಸಮಸ್ಯೆಗಳಿಗೆ ಹಿಂಸೆಯ ಎಂದಿಗೂ ಪರಿಹಾರವಲ್ಲ. ಕಾನೂನೇ ಸರಿಯಾದ ದಾರಿ. ಈ ಪ್ರಕರಣದಲ್ಲಿ ಸತ್ಯವನ್ನು ಸಂಪೂರ್ಣವಾಗಿ ಹೊರತಂದು ತಪ್ಪಿಸರಿಗೆ ಕಾನೂನಿನ ಪ್ರಕಾರ ಶೀಘ್ರ ಮತ್ತು ಕಠಿಣ ಕ್ರಮವಾಗಬೇಕೆಂದು ನಾವು ವಿನಂತಿ ಮಾಡ್ತಾ ಇದ್ದೀವಿ. ಇಂತಹ ಪ್ರಕರಣಗಳನ್ನು ತಡೆಗಟ್ಟಲು ಸಂಬಂಧಿಸಿದಂತಹ ಇಲಾಖೆಗಳು ಜಾಗೃತಿ, ರಕ್ಷಣೆ ಮತ್ತು ತ್ವರಿತ ಸ್ಪಂದನೆಗೆ ಇನ್ನಷ್ಟು ಒತ್ತು ನೀಡಬೇಕು. ಸಾರ್ವಜನಿಕರು ಕೋಪಕ್ಕೆ ಮಣಿಯದ ಸಮಸ್ಯೆಯನ್ನು ಸಂವಾದ ಮತ್ತು ಕಾನೂನಿನ ಮೂಲಕ ಬಗೆಹರಿಸುವ ಮನೋಭಾವ ಬೆಳೆಸಬೇಕು. ಒಂದು ತಾಯಿ ಮತ್ತು ಒಂದು ಪುಟ್ಟ ಮಗುವಿನ ಜೀವ ಹಿಂದಿರುವುದಿಲ್ಲ. ಆದರೆ ಇಂಥ ದುರಂತಗಳು ಮತ್ತೆ ನಡೆಯುವಂತದ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ಏನಾಗಿದೆ ಅಂತಂದ್ರೆ, ತಾಯಿ ಒಂದು ಗಂಡ ಏನ್ ಮಾಡಿದಾನಂದ್ರೆ ಹೆಂಡತಿಗೆ ಅನುಮಾನ ಇದೆ ಅಂತ ಹೇಳಿ ಮಾಡೋದು ಒಂದು ಎಲ್ಲೋ ಒಂದು ಕಡೆ ಅವನ ಪ್ರಕಾರ ಅದು ಏನೋ ನಡೆದಿರ್ಬೋದು. ಪುಟ್ಟ ಕಂದಮ್ಮ ಏನ್ ಮಾಡಿದೆ, ಅವನು ಎಂತ ನ್ಯಾಯಾಲಕ ಅವನು. ಇಂಥವನಿಗೆ ಅತಿ ಶೀಘ್ರದಲ್ಲಿ ಒಂದು ಸಾಮಾನ್ಯ ಜನರ ಮುಂದೆ ಕಾನೂನಂತರೂ ಅವನ ಎದುರಿಗೆ ನಾವು ತಂದು ತೋರಿಸ್ಬೇಕು. ಇಂಥ ಮತ್ತೆ ಮತ್ತೆ ಆಗ್ಲಾರದು ನಾವು ನೋಡ್ಕೋಬೇಕು ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿಟಿವಿ ಬಳ್ಳಾರಿ.